ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು 3.5 ಫೀಟ್ ಸೆಪ್ಟಿಕ್ ರಿಂಗ್ನು ಮಾಡುವ ವಿಧಾನವನ್ನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಔಟರ್ ಮೋಲ್ಡ್ಗೆ ಬೋಲ್ಟು ಮತ್ತು ನಟ್ಟನ್ನು ಟೈಟ್ ಮಾಡಿಕೊಂಡು, ಇನ್ನರ್ ಮೋಲ್ಡ್ಗೂ ಸಹ ಬೋಲ್ಟು ಮತ್ತು ನಟ್ಟನ್ನು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಟೈಟ್ ಮಾಡಿದ ನಂತರ ಮೋಲ್ಡ್ಗೆ ವೇಸ್ಟ್ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ವೇಸ್ಟ್ ಆಯಿಲ್ ಬಂದ್ಬಿಟ್ಟು 2 ವೀಲರ್ ವೇಸ್ಟ್ ಆಯಿಲ್. ಇದು ಇನ್ನರ್ ಮೋಲ್ಡ್ಗೂ ಸಹ ವೇಸ್ಟ್ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡಿದ ನಂತರ ಮೋಲ್ಡನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ವೇಸ್ಟ್ ಆಯಿಲನ್ನು ಅಪ್ಲೈ ಮಾಡಬೇಕು. ಯಾವುದೇ ರೀತಿ ಗ್ಯಾಪ್ ಇರಬಾರ್ದು. ವೇಸ್ಟ್ ಆಯಿಲನ್ನ ಫುಲ್ಫಿಲ್ ಮಾಡಬೇಕು. ಮೋಲ್ಡನ್ನು ಸೆಟ್ ಮಾಡ್ಕೊತಾ ಇದ್ದೀನಿ. ಗ್ರೌಂಡ್ ಬಂದುಬಿಟ್ಟು ಸ್ವಲ್ಪ ವೇರಿಯೇಷನ್ ಇರುತ್ತೆ, ಕಲ್ಲು ಮಣ್ಣು ಇರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬೇಸ್ ಬಂದುಬಿಟ್ಟು ಕ್ಲೀನಾಗಿರಬೇಕು ಅಂಥೇಳಿ ಸ್ಯಾಂಡ್ ಹಾಕ್ಕೊತಾ ಇದ್ದೀನಿ. ಸ್ಯಾಂಡ್ ಹಾಕೊಳ್ಳೋದ್ರಿಂದ ಬೇಸು ನೀಟಾಗಿ ಬರುತ್ತೆ. ಬೇಸಲ್ಲಿ ಉಬ್ಬು ತಗ್ಗು ವೇರಿಯೇಷನ್ ಇರೋದಿಲ್ಲ. ಒಂದು ರಿಂಗಿನ ಮೇಲೆ ಇನ್ನೊಂದು ರಿಂಗು ಕುತ್ಕೋಬೇಕಾದ್ರೆ ಗ್ಯಾಪ್ ಜಾಸ್ತಿ ಇರೋದಿಲ್ಲ. ಹಾಗಾಗಿ ನಾನು ಸ್ಯಾಂಡ್ ಹಾಕ್ಕೊಳ್ತೀನಿ ಕೆಳಗಡೆ. ನೆಕ್ಸ್ಟ್ ಇನ್ನರ್ ಮೋಲ್ಡನ್ನು ಸೆಟ್ ಮಾಡಿಕೊಂಡೆ. ರೌಂಡಾಗಿ ಇನ್ನರ್ ಮೋಲ್ಡು ಒಂದೇ ಗ್ಯಾಪಲ್ಲಿ ಇರಬೇಕು. ಇದು ಬಂದುಬಿಟ್ಟು 1.5 ಇಂಚ್ ಇದೆ ಗ್ಯಾಪು. ಅದರಂತ ಕಾಂಕ್ರೀಟ್ನ ಹಾಕ್ಕೊಳ್ತಾ ಇದ್ದೀನಿ. 3 ಬಾಂಡಿ ಕಾಂಕ್ರೀಟು ಸುತ್ತೂರು ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು 2 ಇಂಚು ಹೈಟ್ ಇರುತ್ತೆ ಕಾಂಕ್ರೀಟು ಬೇಸಲ್ಲಿ ಹಾಕ್ಕೋಬೇಕಾದ್ರೆ. ಕಾಂಕ್ರೀಟನ್ನು ಹಾಕ್ಕೊಂಡ ನಂತರ ಒಂದು ಕೋಲಿನಿಂದ ಕಾಂಕ್ರೀಟನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ರೌಂಡಾಗಿ ಪ್ರೆಸ್ ಮಾಡಿದ ಮೇಲೆ GI ತಂತಿಯನ್ನು ಹಾಕಿಕೊಳ್ಳುತ್ತೇನೆ. ಈ GI ತಂತಿ ರೌಂಡಾಗಿರಬೇಕು, ಪ್ಲಸ್ ಮಧ್ಯಭಾಗದಲ್ಲೇ ಇರಬೇಕು. ಈ GI ತಂತಿನ ರೌಂಡಾಗಿ ಕಟ್ಕೊಳ್ಳೋದು ಹೇಗೆ ಅಂತೇಳಿ ಒಂದು ವಿಡಿಯೋ ಮಾಡ್ತೀನಿ. ತಂತಿ ಹಾಕಿದ ನಂತರ ಮತ್ತೆ ಕಾಂಕ್ರೀಟನ್ನು ಹಾಕಿಕೊಳ್ತಾ ಇದ್ದೀನಿ. ಮತ್ತೆ 3 ಅಥವಾ 4 ಬಾಂಡ್ಲಿ ಕಾಂಕ್ರೀಟನ್ನು ಹಾಕಿಕೊಂಡ ನಂತರ ಆಲ್ಮೋಸ್ಟ್ 2 ಇಂಚು ಗ್ಯಾಪ್ ಇರಬೇಕು ಮೇಲೆ. ಆ ರೀತಿ ಕಾಂಕ್ರೀಟ್ನ ಹಾಕೋಬೇಕು. ಹೈಟ್ ಇದೆಯಲ್ಲ, ಆ ವೈಟು 2 ಇಂಚು ಗ್ಯಾಪ್ ಇರಬೇಕು ಆಲ್ಮೋಸ್ಟ್. ಹಾಕಿಕೊಂಡ ನಂತರ ಮತ್ತೆ ಚೂಪಾದ ಕಟ್ಟಿಗೆಯಿಂದ ಪ್ರೆಸ್ ಮಾಡ್ತಾಯಿದ್ದೀನಿ. ಪ್ರೆಸ್ ಮಾಡೋದ್ರಿಂದ ಈ ರಿಂಗು ಸ್ಟ್ರೆಂತಾಗಿ ಬರುತ್ತೆ. ಮತ್ತು 2ನೇ ಬಾರಿಗೆ ತಂತಿಯನ್ನು ಹಾಕ್ಕೊಳ್ತಾ ಇದ್ದೀನಿ. GI ವೈರ್ ಹಾಕಿಕೊಂಡ ನಂತರ 2 ಬಾಂಡ್ಲಿ ಕಾಂಕ್ರೀಟನ್ನು ಹಾಕಿಕೊಂಡು ಈ ಟಾಪ್ ಏನಿದೆ ಅದನ್ನು ಒಂದು ಸಾರಿ ನಯಸ್ ಮಾಡ್ಕೊತೀನಿ. ನಯಸ್ ಮಾಡಿದ ನಂತರ ಸುಮಾರು
10ರಿಂದ 15 ನಿಮಿಷಗಳ ಕಾಲ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಹತ್ತರಿಂದ 15 ನಿಮಿಷಗಳ ಡ್ರೈ ಆದ ಮೇಲೆ ಮತ್ತೆ ಇನ್ನೊಂದು ಬಾರಿ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಒಂದೇ ಬಾರಿಗೆ ಫಿನಿಶಿಂಗ್ ಬರೋದಿಲ್ಲ. 10ರಿಂದ 15 ನಿಮಿಷ ಗ್ಯಾಪ್ ಕೊಟ್ಟು ಫಿನಿಶಿಂಗ್ ಮಾಡಬೇಕು. ಮತ್ತು ಈ ಪ್ರೋಸೆಸ್ಸು ಆದ ನಂತರ ಸರ್ಫೇಸು ತುಂಬ ಫಿನಿಶಿಂಗ್ ಬರಬೇಕು ಅಂತೇಳಿ ಸಿಮೆಂಟ್ ಪುಡಿಯನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತೊಂದು ಬಾರಿ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಟಾಪ್ ಫೇಸನ್ನು ಎಲ್ಲೂ ಸಹ ಗ್ಯಾಪ್ ಇರಬಾರ್ದು, ಹಾಗೆ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ಫಿನಿಶಿಂಗ್ ಆದ ಮೇಲೆ ಈ ಮೋಲ್ಡನ್ನು ರಿಮೂವ್ ಮಾಡಬೇಕಂದ್ರೆ ಸುಮಾರು 1.5ರಿಂದ 2 ಗಂಟೆಗಳ ಕಾಲ ಇದನ್ನು ಡ್ರೈ ಆಗೋದಕ್ಕೆ ಬಿಡ್ತೀನಿ. 1ರಿಂದ 2 ಗಂಟೆ ಆದ ಮೇಲೆ ಮೋಲ್ಡಿನ ಬೋಲ್ಟು ಮತ್ತು ನಟ್ಟನ್ನು ರಿಮೂವ್ ಮಾಡಿ ಮೊದಲನೇದಾಗಿ ಇನ್ನರ್ ಮೋಲ್ಡನ್ನು ಹೊರಗಡೆ ತೆಗೆಯುತ್ತೇನೆ. ಔಟರ್ ಮೋಲ್ಡಲ್ಲಿ ಬೋಲ್ಟು ಮತ್ತು ನಟ್ಟನ್ನು ರಿಮೂವ್ ಮಾಡಿ ತುಂಬ ಟೈಟಾಗಿ ಹಾಕಿರ್ತೀನಿ, ಬೇಗ ಬರೋದಿಲ್ಲ. ನೋಡಿ, ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ಇನ್ನರ್ ಮೋಲ್ಡು ತೆಗೆಯುತ್ತಿದ್ದೇನೆ. ನಂತರ ಸ್ಪಾನರ್ ಸಮೇತ ಗ್ಯಾಪಲ್ಲಿ ಇಟ್ಟು ಔಟರ್ ಮೋಲ್ಡನ್ನು ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ಗೆಳೆಯರೆ, ರಿಂಗು ಯಾವ ರೀತಿ ಫಿನಿಶಿಂಗ್ ಬಂದಿದೆ. ಅಚ್ಚುಕಟ್ಟಾಗಿ ನೀಟಾಗಿ ಫಿನಿಶಿಂಗ್ ಬಂದಿದೆ. ಥ್ಯಾಂಕ್ ಯು ಗೆಳೆಯರೆ, ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ.